ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನಿವತ್ತು ಒಂದು ಇನ್ಸ್ಟೆಂಟ್ ದೋಸೆ ಮಾಡ್ತಾ ಇದ್ದೀನಿ. ಆ ಇನ್ಸ್ಟೆಂಟ್ ದೋಸೆ ಮಾಡೋ ವಿಧಾನವನ್ನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಗ್ಲಾಸ್ನಲ್ಲಿ 1.5 ಗ್ಲಾಸಷ್ಟು ಚಿರೋಟಿ ರವೆಯನ್ನು ಈ ಬೌಲ್ಗೆ ತೊಗೊಂಡಿದ್ದೀನಿ. ಸ್ವಲ್ಪ ಕಾಳು ಮೆಣಸು, ಇದು ಬಳ್ಳಾರಿ ಒಣಮೆಣಸಿನ್ಕಾಯಿ ಖಾರ ಇರುತ್ತೆ, ಚಿಲ್ಲಿ ಫ್ಲೆಕ್ಸ್ ಅಂತ ಹಾಕ್ತೀವಲ್ಲ ಅದನ್ನೇ ಈ ರವೆ ಜೊತೆಗೆ ನಾವು ಮೆಣಸು ಮತ್ತು ಈ ಒಣಮೆಣಸಿನ್ಕಾಯಿನ ಎಲ್ಲ ಜಾರಿಗೆ ಹಾಕ್ಕೊಂಡು ಒಂದು 2-3 ಸರಿ ತಿರುಗಿಸ್ಕೊಂಡ್ರೆ ಅದೇ ಚಿಲ್ಲಿ ಫ್ಲೆಕ್ಸ್ ಆಗಿ ಇದರೊಳಗಡೆ ಮಿಕ್ಸ್ ಆಗುತ್ತೆ. ಇಲ್ಲಿ ಮಕ್ಕಳೇನಾದರೂ ಇದ್ದರೆ ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ನೀವು ಸ್ವಲ್ಪ ಖಾರವನ್ನು ಕಡಿಮೆ ಮಾಡ್ಕೊಳ್ಳಿ, ಮಕ್ಕಳು ಕೊಡೋದಾದರೆ. ಈಗ ಮೊದಲಿಗೆ ಈ ರವೆಯನ್ನು ಮತ್ತು ಮೆಣಸು ಒಣಮೆಣಸಿನ್ಕಾಯಿನ ಜಾರಿಗೆ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸ್ನೇಹಿತರೆ ನೋಡಿ, ಇಲ್ಲಿ ನಾನು ಇದೇ ಗ್ಲಾಸ್ನಲ್ಲಿ ನಮ್ಮ ಮನೆಯ ಅಳತೆಗೆ ಅನುಗುಣವಾಗಿ 2.5 ಗ್ಲಾಸ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಜರಡಿ ಹಿಡಿದು ತೊಗೊಂಡಿದ್ದೀನಿ. ನಾನು ಮನೆಯಲ್ಲೇ ಮಾಡಿಸೋದು, ನೀವು ಅಂಗಡಿಯಿಂದ ತಂದಿರೋದಾದರೂ ಪರವಾಗಿಲ್ಲ. ಮತ್ತು ಈ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ನೋಡಿ, ನಾನು ತೋರಿಸಿದ್ನಲ್ಲ ಅದನ್ನೆಲ್ಲನೂ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ನೋಡಿ. ಅಲ್ಲೇ ಚಿಲ್ಲಿ ಫ್ಲೆಕ್ಸ್ ಥರನೇ ಆಗಿದೆ ಅದೆಲ್ಲ. ಈಗ ಅದನ್ನು ಇದಕ್ಕೆ ಮಿಶ್ರಣ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ, ಚಿಟಿಕೆ ಅರಿಶಿಣ ಹಾಕಿ ನಾನು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಬರ್ತೀನಿ. ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ದೋಸೆ ಹಿಟ್ಟನ್ನು ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ. ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಕೊತೀನಿ. ಸ್ನೇಹಿತರೆ, ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈ ಒಗ್ಗರಣೆಗೆ ನಾನು ಸಾಸಿವೆ ಮತ್ತು ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಅಲ್ಲಿ ಒಣಮೆಣಸಿನ್ಕಾಯಿ, ಮೆಣಸಿನ ಕಾಳು ಸಹ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ನೀವು ನೋಡಿಕೊಂಡು ನಿಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಮತ್ತು ಇಂಗು, ಒಗ್ಗರಣೆಗೆ ಹಾಕೋದು ಇದಿಷ್ಟು: ಹಸಿಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ, ಇಂಗು. ಕೊನೆಯಲ್ಲಿ ಸಂಪಣಕ್ಕೆ ಹಾಗೆ ಹಾಕೋದು ಸಣ್ಣಗೆ ಹೆಚ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು. ಇದಿಷ್ಟನ್ನು ಹಾಕಿ ನಂತರ ನಿಮಗೆ ಶೇರ್ ಮಾಡ್ತೀನಿ ನಾನು. ಸ್ನೇಹಿತರೆ ನೋಡಿ, ಒಗ್ಗರಣೆನ ಪ್ಯಾನಿಂದ ತೆಗೆದು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೂ ಸ್ವಲ್ಪ ಸಂಪಣ ಹಾಕಿ ಒಳಗಡೆಗೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡು ದೋಸೆಯನ್ನು ಹಾಕ್ತೀನಿ. ರುಚಿಕರವಾದ ಇನ್ಸ್ಟೆಂಟ್ ದೋಸೆ ಆಗುತ್ತೆ. ಇದರಲ್ಲೇ ಖಾರದ ಅಂಶ ಇರೋದರಿಂದ ಇದಕ್ಕೆ ಮೊಸರು ಕಾಂಬಿನೇಷನ್ ನಂಚ್ಕೊಳ್ಳೋಕ್ಕೆ ಚಟ್ನಿ, ಸಾರು ಯಾವುದೂ ಬೇಡ, ಮೊಸರು ನಂಚ್ಕೊಂಡು ತಿಂತಾಯಿದ್ರಂತೂ ಅದ್ಭುತವಾಗಿರುತ್ತೆ ಈ ಇನ್ಸ್ಟೆಂಟ್ ಗೋಧಿ ರವೆ ದೋಸೆ. ನೀವು ಒಮ್ಮೆ ಮಾಡಿಕೊಂಡು ತಿನ್ನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ ನೋಡಿ, ದೋಸೆ ತವ ಇಟ್ಟಿದ್ದೀನಿ, ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆಯನ್ನು ಸಹ ಸವರಿದ್ದೀನಿ. ಈ ಬಿಸಿ ಆದ ನಂತರ ನೋಡಿ, ಈಗ ನೀರನ್ನು ಚಿಮ್ಕಿಸ್ಕೊತಾ ಇದ್ದೀನಿ. ನೀರು ಚಿಮ್ಕಿಸ್ಕೊಂಡು ಅದನ್ನು ಇದು ಮಾಡಿಕೊಂಡು ಸವರ್ಕೊಂಡು ಬ್ರಷ್ನಲ್ಲಿ ಅಥವಾ ಬಟ್ಟೆಯಲ್ಲಿ ಯಾವುದರಲ್ಲಾದರೂ ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಅದರಲ್ಲಿ ಸವರ್ಕೊಂಡ್ಬಿಟ್ಟು ನಂತರ ಸ್ಟವ್ನ ಲೋ ಫ್ಲೇಮ್ಗೆ ಇಟ್ಕೊಂಡು ನೀವು ದೋಸೆಯ ಸಂಪಣವನ್ನು ಪಾತ್ರೆಯಲ್ಲೇ ತಿರುಗಿಕೊಂಡು, ಯಾವಾಗಲೂ ಅಷ್ಟೇ ದೋಸೆ ಸಂಪಣನ ಪ್ರತಿ ಬಾರಿಯೂ ಹಾಕಬೇಕಾದ್ರೆ ತಿರುಗಿಕೊಂಡೇ ಹಾಕಬೇಕು. ಹಾಕಿದ ಮೇಲೆ ನೀವು ನೋಡಿ, ದೋಸೆ ಅದ್ಭುತವಾಗಿ ಬರುತ್ತೆ. ಈಗ ನೋಡಿ, ನಾನು ಬಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ಹೇಳೋಕ್ಕೆ ಅಸಾಧ್ಯ. ಖಾರವಾಗಿ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಮಾಡಿಕೊಡಿ, ಆವಾಗ ಎಲ್ಲರೂ ಅವರೇ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆಯಪ್ಪ ಈ ದೋಸೆ, ಇನ್ನೊಮ್ಮೆ ಮಾಡಿ ಅಂತಂತ. ಸ್ನೇಹಿತರೆ ನೋಡಿ, ದೋಸೆ ಬೆಂದು ಬರ್ತಾ ಇದೆ. ಈಗ ನಾನು ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಸುತ್ತ. ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಾ ಅದನ್ನು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವ ಚಟ್ನಿ, ಸಾಗು, ತೌವೆ, ಸಾರು ಏನು ಬೇಡ, ಮೊಸರೆ ಕರೆಕ್ಟಾದ ಕಾಂಬಿನೇಷನ್ ಇದಕ್ಕೆ. ಈ ದೋಸೆಗೆ ಎಲ್ಲೂ ಕಚ್ಕೊಳ್ಳೋದಿಲ್ಲ ನೋಡಿ. ಇದಕ್ಕೇನು ಸಕ್ಕರೆ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಈ ಸಂಪಣಕ್ಕೆ. ಕೆಲವರು ಕೆಂಪಗೆ ಬರಲಿ ಹಾಗೆ ಬರಲಿ ಅಂತ ಸಕ್ಕರೆ ಹಾಕ್ತಾರೆ, ಅದೆಲ್ಲ ಎಂತೂ ಬೇಡ. ನೋಡಿದ್ರಲ್ಲ, ಒಳ್ಳೆ ಪೇಪರ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೇನು ಮಾಡಿ ನೋಡಿ, ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಪ್ರೀತಿಯ ಸ್ನೇಹಿತರೆ,
ದಿಢೀರಾಗಿ ಬೆಳಗ್ಗೆದ್ದು ನಾವು ಮಾಡ್ಕೊಂಡಿರ್ತಕ್ಕಂಥ ಇನ್ಸ್ಟೆಂಟ್ ದೋಸೆ. ಈ ದೋಸೆ ಖಾರವಾಗಿರುತ್ತೆ. ಆದ್ದರಿಂದ ಈ ದೋಸೆಗೆ ಕಾಂಬಿನೇಷನ್ ಗಟ್ಟಿಯಾದ ಮೊಸರು. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ತಿನ್ನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಆರೋಗ್ಯಕರವಾದ ಹಾಗೂ ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.